ಒಳಗಡೆ ನಡೆದಿರೋ ಅಂಥದ್ದಲ್ಲ ಇದು. ಸುದೀಪ್ ಸರ್ರು ಶನಿವಾರ ನಡೆದಂಥ ಶೋನಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಸುದೀಪ್ ಸರ್ಗೆ, ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ. ಬೈವಾಗ, ಜಗಳ ಆಡುವಾಗ ನೀವೆಲ್ಲ ಮೇಕಪ್ ಹಾಕ್ತೀರಿ, ಟಿ ವಿನಲ್ಲಿ ಮಾಡ್ತೀರಿ, ಡ್ರಾಮಾ ಮಾಡ್ತೀರಿ, ನಿಮಗೆ ಒಂದು ಸಲ ಅಲ್ಲ 5 ಸಲ ಅವರು ಚಪ್ಪಲಿನ ತೋರಿಸ್ತಾರೆ. 5 ಸಲ ಮೇಡಮ್ ಚಪ್ಪಲಿನ ತೋರಿಸ್ತಾರೆ. ಆದರೆ ನಾನು ಹೇಳೋದು, ಸುದೀಪ್ ಸರ್ ಯಾಕೆ ಸುಮ್ಮನೆ ಇದ್ದರು? ಅವರು ಕಲಾವಿದ್ರಲ್ವಾ, ಅವರು ಕಲಾವಿದರಾಗಿರೋದ್ರಿಂದ ಏನಾದರೂ ಹೇಳ್ಬೋದಾಯ್ತಾ? ಟಾಪಿಕೇ ತೆಗೆಯಲ್ಲ, ಹಾಗೆ ಬ್ಯಾಲೆನ್ಸ್ ಮಾಡ್ತಾರೆ. ಯಾಕಿದು? ಇವರು ರಕ್ಷಿತಾ ಶೆಟ್ಟಿನ ಫಾಲೋಯರ್ ಆದರೆ ನಮ್ಮ ತಪ್ಪೇನಿಲ್ಲ. ಸುದೀಪ್ ಸರು ರಕ್ಷಿತಾ ಶೆಟ್ಟಿ ಫಾಲೋಯರ್ ಆದರೆ ನಮ್ಮ ತಪ್ಪೇನಿಲ್ಲ. ಒಳಗಡೆ ಅವರು ಓಪನ್ ಆಗಿ ಶೋನಲ್ಲಿ ಹೇಳ್ತಾರೆ ಸುದೀಪ್ ಸರ್ ಮುಂದೆ 5 ಸಲ ಚಪ್ಪಲಿ ತೋರಿಸಿದ್ದಾರೆ ಅಂತ. ಇದು ದೊಡ್ಡ ನಮ್ಮ ಕರ್ನಾಟಕದಲ್ಲಿ ಕಲಾವಿದರಿಗೆ ಮಾಡಿದಂಥ ಅವಮಾನ. ರಕ್ಷಿತಾ ಶೆಟ್ಟಿ ಮೇಲೆ ನಾನು ವಿರುದ್ಧ ದೂರನ್ನು ಕೊಡ್ತಿದ್ದೀನಿ. ಮತ್ತು ತತ್ಕ್ಷಣ ಶೋನಲ್ಲೇ ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಗೌಡ ಅವ್ರನ್ನ ಕ್ಷಮೆ ಕೇಳಬೇಕು ಮೇಡಮ್. ಹೋದ ವಾರದಲ್ಲಿ 2 ವಾರದಲ್ಲಿ ಜಾನ್ವಿ ಅವ್ರಿಗೆ ಸೇಮ್ ಡೈಲಾಗ್ ಹೇಳ್ತಾರೆ ಯಾರೋ ರಕ್ಷಿತಾ ಶೆಟ್ಟಿ ಅವರು, ನೀವೆಲ್ಲ ಮೇಕಪ್ ಹಾಕ್ಕೊತೀರಾ, ಇದು ಮಾಡ್ತೀರಾ, ಡ್ರಾಮಾ ಮಾಡ್ತೀರಾ, ಹಾಗೆ ಯಾಕೆ ಮೇಕಪ್ಪು ಮಾಡಬೇಕು, ಅದು ಹಾಗೆ, ಇದು ಲೈಕ್ ಅಂತ ಮಾತಾಡ್ತಾರಲ್ಲ ರಕ್ಷಿತಾ ಶೆಟ್ಟಿ ಅವರು. ಹಂಗಾದ್ರೆ ಸುದೀಪ್ ಸರ್ ಕಲಾವಿದ್ರಲ್ವ, ಅವ್ರಿಗೂ ಅನ್ವಯಿಸುತ್ತೆ. ಇವ್ರು ಯಾಕೆ ಶೋನಲ್ಲಿ ಡಿಸೈನರ್ ಹಾಕ್ಕೊಂಡು ಬರೋದು,